ಹಲೋ, ನನ್ನ ಹೆಸರು ಸಾನ್ವಿ. ನಾನು ಚೈತ್ರ. ವೆಲ್ಕಮ್ ಟು ಅವರ್ ಚಾನಲ್. ಸಾನು ಇವತ್ತು ಫುಲ್ ಹ್ಯಾಪಿಪ್ಪ. ಯಾಕೆ ಗೊತ್ತಾ? ಆಮೇಲೆ ಹೇಳೋಣ. ಈಗ ಟೈಮ್ 5 ಗಂಟೆ ಆಗ್ತಾಯಿದೆ. ಬೇಜಾರಾಗ್ತಾಯಿತ್ತು. ಈ ತಿಂಗಳು ಮೆಟ್ರೋದು ಕೂಪನ್ ಇದೆ, ಹೋಗಲೇಬೇಕು. ರಾಜೇಶ್ಗೆ ಹೋಗಿ ಬನ್ನಿ ಅಂದೆ. ಅವರು ನೀನು ಬರ್ತೀಯಾ ಅಂತ ಕೇಳಿದ್ರು. ಕೇಳಿದ ತಕ್ಷಣ ಇವಳು ಹ್ಞೂ ಅಮ್ಮ ಬಂದರೆ ನಾನು ಬರ್ತೀನಿ ಅಂದ್ಕೊಂಡು ಇವಳು ರೆಡಿ ಆಗಿಬಿಟ್ಲು. ಬೇಡ ಸಾನುಮ್ಮ ಅಂದರೆ ಇಲ್ಲ, ನಾನು ಕೇರ್ಫುಲ್ಲಾಗಿರ್ತೀನಿ, ಹೋಗೋಣ ಬೇಜಾರಾಗ್ತಾಯಿದೆ ಅಂದ್ಲು. ಅದಕ್ಕೆ ಈಗ ಮೆಟ್ರೋಗೆ ಹೊರಟಿದ್ದೀವಿ. 5 ಗಂಟೆಗೆ ಫಸ್ಟ್ ಟೈಮ್ ನಾನು ಇವತ್ತು ಕಾಫಿ ಕುಡಿತಾ ಇರೋದು. ಸಾನುಗೂ ಹಾಲು ಕೊಟ್ಟು ಆಯಿತು. ಇನ್ನು ಬರೋದು ಲೇಟ್ ಆಗ್ಬೋದೇನೋ ಅಂದ್ಕೊಂಡು. ಅಯ್ಯೋ ಹೇಳಮ್ಮ. ಆಯಿತು, ನಾನಿವತ್ತು 207 ತನಕ ಬ್ಯಾಡ್ಮಿಂಟನ್ ಆಡ್ತೆ. ನೋಡಿದ್ರಾ? ನನಗೆ ನಂಬೋಕ್ಕಾಗಲಿಲ್ಲ. 207 ಸ್ಮ್ಯಾಶಸ್. ನನ್ನ ಜೊತೆ ಆಡಿದ್ರೆ ಬರೀ 20. ನನಗೆ ಆಡೋಕ್ಕೆ ಬರಲ್ವಾ? ಹಾಂ ಸಾನು? ಇಲ್ಲ, ನಿಮ್ಗೆ ಬರುತ್ತೆ. ಅಪ್ಪನದು ಚೆನ್ನಾಗಿ ಆಡ್ತಾ ಇದ್ದೆ. ನನಗೇನೆ ನಿನ್ನ ಜೊತೆ ಆಡೋಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಇಲ್ಲ. ನನಗೆ ಬರಲ್ವಾ, ಸಾನಕ್ಕೆ ಬರಲ್ವಾ? ಒಟ್ನಲ್ಲಿ ನಮ್ಮಿಬ್ಬರು ಜೋಡಿ ಸರಿ ಇಲ್ಲ. 20 ಮೇಲೆ ದಾಟೋದಿಲ್ಲ, ಔಟ್ ಆಗಿಬಿಡ್ತೀವಿ. ಇವತ್ತು 200 ವಿತೌಟ್ ಔಟ್. 207 ಅಪ್ಪನ ಜೊತೆ. ಅದು ಮೇಲ್ಗಡೆ ಮನೆಯವ್ರು ಬಂದ್ಬಿಟ್ರು ಲಿಫ್ಟಿಂದ ಹೊರಗಡೆ, ಇಲ್ಲಾಂದ್ರೆ ಇನ್ನೂ ಆಟ ಆಡಿಸ್ತಿದ್ದೆ. ಐ ವಾಸ್ ಶಾಕ್ ಟು ಹಿಯರ್. ನನ್ನ ಜೊತೆ ಆಡೋಕ್ಕೆ ಬರಲ್ಲ, ಅಲ್ಲ ನನಗೆ ಆಡೋಕ್ಕೆ ಬರಲ್ಲ. ಸಾರು ಅಪ್ಪನ ಜೊತೆ 200 ಹೊಡೆದವಳೆ ಅಂತ. ನಾನು ಕೆಲವೊಂದು ಸಾರಿ ಔಟ್ ಆಗಿಬಿಡ್ತೀನಿ, ಅಷ್ಟು ಆಡೋದಿಲ್ಲ ರಾಜೇಶ್ ಜೊತೆ. ಒಂದು ಸಾರಿ ತೋರಿಸ್ತೀನಿ ಸುಮ್ಮನೆ ಹೆಂಗೆ ಆಡ್ತೀನಿ ಅವ್ರ ಜೊತೆ ಅಂತ. ಬಟ್ ಬೆಟರ್ ನನಗೆ ಸಾನು ಜೊತೆ ಆಡೋಕ್ಕೆ ಬರ್ತಿಲ್ಲ. ನಗ್ತಾಳೆ ನೋಡ್ರಿ. ಸುಮ್ಮನೆ ನಗ್ತಾ ಇದ್ದೆ. ಬಿಸಿ ಹತ್ರ ಬರಬೇಡ. ಓಕೆ ಸ್ನೇಹಿತರೆ, ಈಗ ಮೆಟ್ರೋಗೆ ಹೊರಡ್ತೀವಿ. ಅಲ್ಲಿ ಜಾಸ್ತಿ ಏನೂ ಶಾಪಿಂಗ್ ಇಲ್ಲ. ಎಣ್ಣೆ ಮುಗ್ದೋಗಿದೆ. ತಿಂಗಳಿಗೊಂದ್ಸರಿ ಎಣ್ಣೆ ತರಲೇಬೇಕು. ಅದಕ್ಕೆ ಇವತ್ತು ಹೋಗಿ ಅಂದಿದ್ದು. ಸೊ ನೋಡೋಣ. ಸಾಮಾನು ಏನೂ ಇಲ್ಲ. ಅಟ್ಲೀಸ್ಟ್ 1000 ರೂಪಾಯಿಗೆ ತೊಗೊಳ್ಬೇಕು. 1000 ರೂಪಾಯಿ ಅಂತೂ ಆಗುತ್ತೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿಲ್ಲ ಸಾನು. ಈ ಕಡೆ ನಡೀದಲ್ಲಿ ಯಾಕೆ ಹೋಗ್ತಿದ್ದೀರಾ? ಹ್ಞೂ, ನೀನು ಕಿಚನ್ ಸೆಟ್ ಇಲ್ಲ ನೋಡು, ಅದಕ್ಕೆ ಧೂಳು ಹೊಡ್ಕೊಂಡು ಕೂತಿದೆ ಅದು. ಏನು ಆಡೋಕ್ಕೆ? ಇದು ಬೇಕಾ ಅದು ದೊಡ್ಡದು ನಿನಗೆ. ಇಲ್ಲ ಅಂದರೆ ಅದು ಬ್ಲೂ ನೋಡು. ಹಾಂ, ಅದು ಚಿಕ್ಕದು ನೋಡಮ್ಮ, ದೊಡ್ಡದೇ ಆಯ್ತಕ್ಕೆ ನಿಂಗೆ. ಮನೇಲಿ ಕುಡಿಯೋದಕ್ಕೆ ಅವ್ರದ್ದು ವಾಟರ್ ಬಾಟಲ್ ಪ್ಲಾಸ್ಟಿಕ್ ಅಲ್ವಾ? ಅದೆಲ್ಲ ಪ್ಲೇನ್ ಇದೆ. ಇದರಲ್ಲಿ ಏನೋ ಆಟ ಆಡೋ ಥರ ಇದೆ. ಅದು ನೋಡು. ಇದೇನು ಸ್ಟೀಲೇನಾ ನೋಡ್ರಿ. ಇದು ಟ್ರೈ ಪ್ಲೇದು ಫ್ರೈಯಿಂಗ್ ಪ್ಯಾನ್ಗಳು.
ತುಂಬ ಕಡಿಮೆಗಿದೆ ಆ್ಯಕ್ಚುಲಿ. ನೀವು ಪ್ರೆಸ್ಟೀಜ್ ಮೇಯರ್ ಎಲ್ಲ ನೋಡೋದಕ್ಕೆ ಹೋದರೆ ಇದು ಕಡಿಮೆ ಇದೆ. ಇಲ್ಲಿ ಬಂದರೆ ಚೆಕ್ ಮಾಡಿ. ಮೆಟ್ರೋ ಆಚೆಗಡೆನೂ ಏನೋ ಸೇಲ್ ಬಂದ್ಬಿಟ್ಟೈತಲ್ರಿ. ಆಕ್ಸೆಸರೀಸು, ಬಟ್ಟೆ, ಚಪ್ಪಲು, ಬಟ್ಟೆಗಳು ನೋಡು. ಸಾನು, ಟೈಮ್ ಎಷ್ಟು ಗೊತ್ತಾ? ಈಗ ನಿಂದು ಕ್ಲಾಸ್ ಅಟೆಂಡ್ ಮಾಡೋ ಟೈಮು. ಇಲ್ಲೇ ಕುತ್ಕೊಂಡು ಮೊಬೈಲಲ್ಲಿ ಅಟೆಂಡ್ ಮಾಡಿ. ಆಯ್ತು ಆಗಲೇ. ಹಲೋ ಸಾನು, ಏನೇನು ಆರ್ಡ್ರ್ ಮಾಡಿದ್ಲು ತಿನ್ನೋದಕ್ಕೆ? ನೂಡಲ್, ಹ್ಞೂ, ರೈಸ್, ಹಾಂ, ರೋಟಿ. ರೋಟಿಗೆ ಏನಂತ ಹೇಳೋದು ಸಾನು? ರಬ್ಬರ್ ರೋಟಿ. ಕುಲ್ಚಾ ಮತ್ತು ರೋಟಿ ಸ್ವಲ್ಪ ತಣ್ಣಗಾದ್ಮೇಲೆ ರಬ್ಬರ್ ಆಗಿರುತ್ತಲ್ವಾ, ಅದಕ್ಕೆ ರಬ್ಬರ್ ರೋಟಿ ಅಂತೆ. ಇವತ್ತು ಏನಾಯ್ತು ಗೊತ್ತಾ, ಬಿಲ್ಡಿಂಗಲ್ಲಿ ಆಲ್ಮಂಡ್ಸ್ ತೊಗೊಳ್ತೀವಿ ಎವ್ರಿ ಟೈಮ್ ನಾವು. 350 ರುಪೀಸ್ ಏನೋ ಅರ್ಧ kgಗೆ. ಇವತ್ತು 600 ಹಾಕಿತ್ತು ಬಿಲ್ಲು. ಸೊ ಅದನ್ನು ವಾಪಸ್ ಕೊಟ್ಬಿಟ್ಟು ಬೇರೆ ಕಡೆ ನೋಡೋಣ ಅಂತ ಬಂದು. ಸೊ ಏನಾಗಿದೆ ಗೊತ್ತಾಯ್ತಾ, ಅಫ್ಘಾನಲ್ಲಿ ವಾರ್ ನಡೀತಾ ಇದೆಯಲ್ಲ ಈಗ, ಅಫ್ಘಾನಲ್ಲಿ ಚೇಂಜಸ್ ಆಗಿರೋದ್ರಿಂದ ಡ್ರೈ ಫ್ರೂಟ್ಸು ಬರ್ತಾ ಇಲ್ವಂತೆ ಅಲ್ಲಿಂದ. ಅದಕ್ಕೆ ಎಲ್ಲ ರೇಟು ಜಾಸ್ತಿ ಆಗಿಬಿಟ್ಟಿದೆ. ಇವತ್ತು ಏನಾಯ್ತು ಗೊತ್ತಾ, ಬಿಲ್ಡಿಂಗಲ್ಲಿ ಆಲ್ಮಂಡ್ಸ್ ತೊಗೊಳ್ತೀವಿ ಎವ್ರಿ ಟೈಮ್ ನಾವು. 350 ರುಪೀಸ್ ಏನೋ ಅರ್ಧ kgಗೆ. ಇವತ್ತು 600 ಹಾಕಿತ್ತು ಬಿಲ್ಲು. ಅವತ್ತೇ ನ್ಯೂಸಲ್ಲಿ ತೋರಿಸಿದ್ರು, ನೆನಪಿದೆಯಾ? ನಾವು ಜಸ್ಟ್ ಅಫ್ಘಾನಿ ಆಲ್ಮಂಡ್ಸ್ ಮಾತ್ರನೇ ಆ ಥರ ರೇಟ್ ಜಾಸ್ತಿ ಆಗಿರೋದು ಅಂದ್ಕೊಂಡ್ವಿ. ಆದರೆ ನಾರ್ಮಲ್ ಆಲ್ಮಂಡ್ಸ್ ಕೂಡ ಜಾಸ್ತಿ ಮಾಡಿದ್ದಾರೆ. ಆಲ್ಮೋಸ್ಟ್ ನೋಡಿ, 350 ಇದ್ದಿದ್ದು 600 ಆಗಿದೆ. 250 ರುಪೀಸ್ ಜಾಸ್ತಿ. ಒಂದೇ ಸರಿಗೆ ಒಂದು ವಾರದಲ್ಲಿ ಎಷ್ಟು ಚೇಂಜಸ್ ಆಗ್ಬಿಟ್ಟಿದೆ. ನಮಗಂತೂ ದಿನ ತಿಂದು ಅಭ್ಯಾಸ ಆಗಿಬಿಟ್ಟಿದೆ, ಅದನ್ನು ಬಿಡೋದಕ್ಕೂ ಆಗೋದಿಲ್ಲ. ಎಷ್ಟಾದರೂ ತಗೊಳ್ಳೇಬೇಕು. ನಾನಂತೂ ಬಿಡ್ಬೋದು. ಸಾನು ಬಿಡ್ಬೋದು ಬಿಡ್ರಿ. ಆ್ಯಂಡ್ ಈ ಸಾರಿ ರೆಗ್ಯುಲರ್ ಸಾಮಾನ್ಗಿಂತ ಕೆಲವೊಂದು ಎಕ್ಸ್ಟ್ರಾ ತೊಗೊಂಡಿರೋದು, ಬೇರೆ ಸಪ್ರೇಟ್ ಸಾಮಾನುಗಳು. ಅದು ತೋರಿಸ್ತೀನಿ ನಿಮ್ಗೆ ಏನೇನು ಅಂದ್ಬಿಟ್ಟು. ನನಗೇನು ಸಾಮಾನು ತೊಗೊಳ್ಬೇಕು ಅಂತಲೇ ಇರಲಿಲ್ಲ. ನಾನು 2 ಮಂತ್ಸ್ ಒನ್ಸ್ ಹೋದರೂ ನಾನು ನಡೆಯುತ್ತೆ. ಆದರೆ ವೋಚರ್ ತೊಗೊಂಡ್ಬಿಟ್ಟಿದಾರಲ್ಲ ಅಂದ್ಬಿಟ್ಟು ಎವ್ರಿ ಮಂತ್ ಹೋಗಬೇಕು. ಆ್ಯಂಡ್ ಮೆಟ್ರೋ ಕಾರ್ಡ್ ಹೇಗೆ ತೊಗೊಳ್ಳೋದು ಅಂತ ತುಂಬ ಚೆನ್ನಾಗಿ ಕೇಳ್ತೀರಾ. ಅದು ನನಗೆ ರೂಲ್ಸ್ ಇವಾಗ ಏನಿದೆ ಗೊತ್ತಿಲ್ಲ. ನಾವು ತೊಗೊಂಡು ಸುಮಾರು ವರ್ಷಗಳೇ ಆಯಿತು. ಆವಾಗ GST ಅಥವಾ ಸರ್ವಿಸ್ ಟ್ಯಾಕ್ಸ್ ಏನಾದರೂ ಒಂದು ರಿಜಿಸ್ಟ್ರೇಷನ್ ಇರಬೇಕಿತ್ತು. ಅಥವಾ ಯಾರ ಹತ್ರ ಆ ಕಾರ್ಡ್ ಇರುತ್ತಲ್ವಾ, ಈಗ ಬಿಸ್ನೆಸ್ ಮಾಡೋರ ಹತ್ರ, ಅವರಿಂದ ನಮಗೆ ಆ್ಯಡ್ ಆನ್ ಕಾರ್ಡ್ ಅಂತ ಕೊಡ್ತಾರೆ. ಸೊ ಆ ಥರ ನಮಗೆ ಸಿಕ್ಕಿದ್ದು. ಈಗ ಏನು ಇದೆ ಗೊತ್ತಿಲ್ಲ, ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಮಾರನೇ ದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಊಟ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಫುಡ್ಡನ್ನು TV ನೋಡಿಕೊಂಡು ಮಲ್ಕೊಂಡ್ವಿ. ಈಗ ಅಡುಗೆ ಮಾಡಬೇಕು. ನೆನ್ನೆ ಸೊಪ್ಪು ತಂದಿದ್ದೆ ಅಲ್ಲಿಂದನೇ. ಅದಕ್ಕೆ ಅದನ್ನು ಸಾಮಾನು ತೆಗೆದುಕೊಳ್ಳೋಣ. ನೆನ್ನೆ ತಂದಿದ್ದು ಹಂಗೆ ಬ್ಯಾಗ್ ಇಟ್ಬಿಟ್ಟಿದ್ದೀನಿ. ರಾತ್ರಿ ಬಂದಿದ್ದಲ್ವಾ, ಲೇಟಾಗಿತ್ತು ಅಂತ. ಈಗ ಓಪನ್ ಮಾಡ್ತೀನಿ, ತೋರಿಸ್ತೀನಿ ಏನೇನು ತಂದಿದ್ದೀವಿ ಅಂತ. ಯಾಕಂದರೆ ನಾವು ಈ ಸಾರಿ ರೆಗ್ಯುಲರಾಗಿ ತೊಗೊಳೋದು ಏನೂ ತೊಗೊಂಡಿಲ್ಲ. ಎಲ್ಲನೂ ತುಂಬಾ ಕಡಿಮೆ. ಆಯಿಲ್ ಒಂದು ಬೇಕಾಗಿತ್ತು ಅಂದ್ಬಿಟ್ಟು ನಾನು ಹೋಗಿದ್ದು. ಫಸ್ಟ್ ಐಟಮ್ ಟಾಯ್ಲೆಟ್ ಪೇಪರು, ಆಯಿಲ್ಗೋಸ್ಕರ ಹೋಗಿದ್ದು. ಆ್ಯಂಡ್ ವೋಚರ್ ಇತ್ತಲ್ವ, ಅದಕ್ಕೆ ಹೋಗಿದ್ದು. ಆಯಿಲ್ ರೇಟ್ ಏನಾಗಿದೆ, 2 ಲೀಟ್ರ್ ತೊಗೊಂಡಿದ್ದು. ಸೊ ಅಲ್ಲೇ ಆಗೋಯ್ತು 150, 200, 400, 500, 600, 700 ರೂಪಾಯಿ. ನಮ್ಮ ರಾಜೇಶ್ ಬೇರೆ ಈ ಸರಿ ಎಕ್ಸ್ಟ್ರಾ ಎಣ್ಣೆ ತೊಗೊಂಡಿದ್ದಾರೆ. ಇದನ್ನು ಅಡುಗೆಗೆ ಯೂಸ್ ಮಾಡೋ ಹಾಗಿಲ್ಲಂತೆ. ಇದು ಬಂದು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್. ನಾನು ಅಂದ್ಕೊಂಡೆ ಬೇರೆದನ್ನು ತೊಗೊಳ್ಳೋ ಬದಲು ಇದನ್ನೇ ಅಡುಗೆಗೆ ಯೂಸ್ ಮಾಡೋಣ ಅಂತ. ಇದ್ರ ಮೇಲೆ ಬರೆದ್ಬಿಟ್ಟಿದೆ, ಐಡಲ್ ಫಾರ್ ಬ್ರೆಡ್, ಟೋಸ್ಟ್ಸ್, ಸಲಾಡ್, ಡ್ರೆಸ್ಸಿಂಗ್, ಗ್ರಿಲ್ಡ್ ಫುಡ್ಸ್ ಆ್ಯಂಡ್ ಸ್ಟೀಮ್ಡ್ ವೆಜಿಟೇಬಲ್ಸ್. ಅಡುಗೆ ಕುಕ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಬಾರ್ದಂತೆ. ಅಂದರೆ ಇದರ ಬೆನಿಫಿಟ್ಸ್ ಏನಿದೆಯೋ ಕುಕ್ ಮಾಡಿದಾಗ ಅದು ಸಿಗೋದಿಲ್ವಂತೆ. ಇದನ್ನು ಹಾಗೆ ರಾ ತೊಗೊಳ್ಬೇಕು. ಗುಡ್ ಫಾರ್ ಹೆಲ್ತ್ ಅಂತೆ. ಹಾಗಾಗಿ ನೆಕ್ಸ್ಟ್ ನಮ್ಮ ಸಾನು ಅವರ ಬಾಟಲ್ ಒಂದು ಗಾಜಿಂದಿತ್ತಲ್ವ, ಅದು ರಾಜೇಶ್ ಅವತ್ತು ಆಕ್ಸಿಡೆಂಟಲಿ
ಬೀಳಿಸ್ಬಿಟ್ರು, ಒಡೆದೋಯ್ತು. ಪ್ಲಾಸ್ಟಿಕ್ದು ಯೂಸ್ ಮಾಡ್ತಿದ್ಲು, ಈಗ ಸ್ಟೀಲಿಂದು ತೊಗೊಂಡಿದ್ದೀನಿ. ಮ್ಯಾಕ್ಸಲ್ಲಿ ತೊಗೊಂಡಿದ್ದು, ಅವತ್ತು ಮ್ಯಾಕ್ಸಲ್ಲಿ ಸಿಕ್ಕಿರಲಿಲ್ಲ ಹೋದಾಗ, ಅದಕ್ಕೆ ಇವತ್ತು ಕಾಣಿಸ್ತಲ್ಲ ತೊಗೊಂಡ್ಬಿಟ್ಟೆ. ತುಪ್ಪ ಅರ್ಧ ಲೀಟ್ರು, ದಿನ 1 ಸ್ಪೂನ್ ತುಪ್ಪ, ತುಂಬ ಒಳ್ಳೆಯದಂತೆ, ತೊಗೊಳ್ಳಿ. ಇದು ದಾರ ರೈಸ್ ಬ್ರ್ಯಾನ್ ಆಯಿಲ್ ತೊಗೊಂಡಿದ್ದೀನಿ ಈ ಸಾರಿ. ಇದು ಬಂದು ಸೊಪ್ಪು ಮೆಟ್ರೋಲಿ ಹೆಂಗೆ ಗೊತ್ತಾ, ಕೆ ಜಿ ಲೆಕ್ಕ. ಇದು 2 ಕಂತೆ ತೊಗೊಂಡಿದ್ದೀನಿ, ಒಂದು ಮೆಂತೆ, ಒಂದು ಕೀರೆ ಸೊಪ್ಪು, 2 ಸೇರಿ 3/4 kg ಆಯಿತು. ಸೊ kg 60 ರುಪೀಸು, ಇದು 2ಕ್ಕೆ 45 ರುಪೀಸ್ ಆಯಿತು. ಈಗ ಇದ್ರದ್ದೇ ಉಪ್ಸಾರು ಮಾಡ್ತಾಯಿದ್ದೀನಿ. ಇದು ಬಂದು ಎಳ್ಳೆಣ್ಣೆ ಈಗ ಶ್ರಾವಣ ಅಲ್ವಾ, ದೇವಸ್ಥಾನದಲ್ಲಿ ಕೊಡೋಣ ಅಂತ ಹೇಳಿಬಿಟ್ಟು ಇದು 151. ಆಯಿಲ್ ಪ್ರೈಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಲ್ಲ. ಇದು ಬಂದು ಕಂಡೀಷ್ನರು. ನೀವು ಶ್ಯಾಂಪು ಯಾವ್ದು ಯೂಸ್ ಮಾಡೋದು ಅಂದರೆ ಇದ್ರದ್ದೇ ಶ್ಯಾಂಪೂನು ಯೂಸ್ ಮಾಡೋದು. ಇಷ್ಟೇ ಸ್ನೇಹಿತರೆ, ಇಷ್ಟಕ್ಕೇ ಜಾಸ್ತಿ ಆಯಿತು, 4000 ಆಯಿತು. ಆ್ಯಂಡ್ ಟೀ ಪೌಡರು ಮತ್ತು ಆಲ್ಮಂಡ್ 600 ರುಪೀಸ್ ಆಗಿದೆ. ಇಷ್ಟೇ ಸಾಮಾನು. ಈಗ ನಾವು ಇಲ್ಲೇ ಕೂತ್ಕೊಂಡು ಈ ಸೊಪ್ಪನ್ನು ಬಿಡಿಸ್ಕೊಳ್ತೀವಿ. ನಾನು ಓದಿ ಆಯಿತಾ? ನೋಡಿ, ಓದಿ ಆಯಿತಾ ಅಂದರೆ ಗೊತ್ತಿಲ್ಲ ಅಂತ. ಸಾನುದು ಇವತ್ತು ಹೊಸ ಚಾಪ್ಟರು 2 ದಿನ ಆಗಿದೆ ಹೇಳ್ಕೊಟ್ಟು. ಇವತ್ತು ಎಕ್ಸಸೈಸ್ ಎಲ್ಲ ಬರ್ಸಿದ್ರು, ಅದಕ್ಕೆ ಕೂತ್ಕೊಂಡು ಅಂತ ಓದಿಸ್ತಾ ಇದ್ದೆ. ಏನು ಒಂದು ತೋರಿಸಿಲ್ಲ? ಏನು? ಅಯ್ಯೋ, ಸಾನುದು ಬಾಲ್ ಮಿಸ್ ಆಗಿಬಿಟ್ಟಿದೆ. ಸಾನು ಹೊರಗಡೆ ಬಂದಾಗ ಏನಾದರೂ ತಗೊಳ್ಳೇಬೇಕು ಅವಳು, ಇಲ್ಲ ಸಮಾಧಾನ ಇರಲ್ಲ. ನೋಡ್ರಿ, ಪಿಂಕ್. ಏನು ಮತ್ತೆ ಇಟ್ಬಿಡ್ಬೇಕಾಗಿತ್ತು? ನೀನು ಹೇಳ್ಬೇಕಿತ್ತು, ಬೇಡ ನನಗೆ, ನಾನು ಇಲ್ಲಿ ಬಂದಾಗ ಮಾತ್ರ ಆಟಾಡ್ತೀನಿ ಅಂತ. ಒಂದು ಬಾಲ್ ಅದು 150 ರುಪೀಸ್ ಏನೋ. ಅದನ್ನು ಸಾನುಗೆ 2 ಆಯಿತು, ಇದೊಂದು ಅದೊಂದು. ಇದನ್ನು ವಾಶ್ ಮಾಡಿಕೊಡ್ತೀನಿ, ಇದರಲ್ಲೇ ಇಟ್ಕೋ. ಈ ಥರ ಅಲ್ಲಿ ಆಡ್ತಾ ಇದ್ಲು ಅಂದ್ಬಿಟ್ಟು ರಾಜೇಶ್ಗೆ ಖುಷಿ ಆಗಿಬಿಟ್ಟು ಮನೇಲೂ ಹಿಂಗೆ ಆಟಾಡ್ತಾಳೆ, ತಗೋ ಇರಲಿ ಅಂದ್ಕೊಂಡು ತೊಗೊಂಡಿದ್ದೆ. ಉಪ್ಪೆಸರು ಆಯಿತು. ಕೊನೆಯಲ್ಲಿ ಇದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾನುಗೆ ಹೊಟ್ಟೆ ಹಸಿದ್ಬಿಟ್ಟಿದೆಯಂತೆ, ಅದಕ್ಕೆ ಅವಳಿಗೆ ಬಡಿಸ್ಕೊಟ್ಟಿದ್ದೀನಿ. ಈಗ ಒಂದು ಡಿಶ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮಿಕ್ಕಿರೋ ಇಡ್ಲಿಯಲ್ಲಿ ಒಂದು ಸ್ನ್ಯಾಕ್. ಓಕೆ, ಆ್ಯಕ್ಚುಲಿ ಬೆಳಿಗ್ಗೆ 4 ಇಡ್ಲಿ ಮಿಕ್ಕೋಗಿತ್ತು. ಅದನ್ನು ಚಟ್ನಿ ಜೊತೆ ತಿನ್ನೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಏನು ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಮೆಣಸಿನ್ಕಾಯಿ, ನೆಕ್ಸ್ಟ್ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು. ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅಂದರೆ ಇಷ್ಟೇ ಹಾಕಬೇಕು ಅಂತೇನಿಲ್ಲ, ಅದು ಎಷ್ಟು ಹಾಕಿದಷ್ಟು ಫ್ಲೇವರ್ ಬರುತ್ತೆ. ಸೊ ಫ್ಲೇವರ್ಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಬೋದು. ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಅರಶಿನ ಆ್ಯಂಡ್ ಖಾರ. ನಾನು ಮೆಣಸಿನ್ಕಾಯಿ ಸ್ವಲ್ಪ, ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊರಿಯಾಂಡರ್ ಪೌಡರ್. ಎಣ್ಣೆಯಲ್ಲಿ ಫ್ರೈ ಮಾಡಬೇಕಿದ್ರೆ ಹಸಿ ವಾಸನೆ ಹೋಗೋ ಥರ. ಒಂದು ಸಣ್ಣ ಟೊಮ್ಯಾಟೊ, ಉಪ್ಪು. ಇದು ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ಫುಲ್ ಹಾಕಿದ್ದೀನಿ. ಟೊಮ್ಯಾಟೊ ಫುಲ್ ಸಾಫ್ಟ್ ಆದಮೇಲೆ ಇದು ನೋಡಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಪ್ಲೇಟನ್ನು ಮುಚ್ಚಿಬಿಟ್ಟು ಬಿಡಿ. ಅದು ಜ್ಯೂಸನ್ನ ಹೀರ್ಕೊಳ್ಳುತ್ತೆ ಇಡ್ಲಿ. ಹಾಗೆ ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ. ಉಪ್ಪು ಖಾರ ಚೆನ್ನಾಗಿದೆ ಅಂತ ಅನಿಸುತ್ತೆ. ಹಾಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆ್ಯಂಡ್ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಇದರೊಂದಿಗೆ ಇವತ್ತಿನ ವೀಡಿಯೋ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಸ್ನೇಹಿತರೆ. ಇಡ್ಲಿನ ಸ್ವಲ್ಪ ಸ್ಪೆಷಲ್ ರೀತಿಯಲ್ಲಿ ಸರ್ವ್ ಮಾಡೋಣ. ಚೆನ್ನಾಗಿ ಇರುತ್ತೆ, ತಿನ್ನೋದಕ್ಕೂ ಖುಷಿಯಾಗುತ್ತೆ, ನೋಡೋದಕ್ಕೂ ಖುಷಿಯಾಗುತ್ತೆ. ಹೆಲ್ತಿ ಸ್ನ್ಯಾಕ್.